ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಪೋಸ್ಟಲ್ ಎಜುಕೇಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿಂದ JDS ಟು MTS ಹಾಗೂ ಪೋಸ್ಟ್ಮನ್ ಎಕ್ಸಾಮ್ಗೋಸ್ಕರ ಮ್ಯಾಥಮೆಟಿಕ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮ್ಯಾಥಮೆಟಿಕ್ಸ್ ಯಾರಿಗೆಲ್ಲ ತುಂಬ ಟಫ್ ಅನಿಸುತ್ತೋ ಅವರಿಗೆಲ್ಲ ತುಂಬ ಈಸಿಯಾಗಿ ಅರ್ಥ ಆಗೋ ಥರ, ನೆನಪಲ್ಲಿ ಇಟ್ಕೊಳ್ಳೋ ಥರ ಹೇಳ್ಕೊಡ್ತೀನಿ. ಯಾರ್ಯಾರು ಕರ್ನಾಟಕ ಪೋಸ್ಟಲ್ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಟೆಲಿಗ್ರಾಮ್ ಗ್ರೂಪಿಗೆ ಯಾರ್ಯಾರು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ಚಾಪ್ಟರ್ ಅಂದರೆ ಸಿಂಪ್ಲಿಫಿಕೇಶನ್. ಸಿಂಪ್ಲಿಫಿಕೇಶನ್ ಅಂದರೆ ಕನ್ನಡದಲ್ಲಿ ಸರಳೀಕರಿಸಿ ಅಂತ ಕನ್ನಡದಲ್ಲಿ ಎರಡು ರೀತಿ ಸರಳೀಕರಣ ಮಾಡ್ಬೋದು, ಸಿಂಪ್ಲಿಫೈ ಮಾಡ್ಬೋದು. ಮೊದಲನೇದಾಗಿ ವಿ ಬಾಡ್ಮಸ್ ಮೆಥಡಲ್ಲಿ ಸಿಂಪ್ಲಿಫೈ ಮಾಡ್ಬೋದು, ಮತ್ತು ಆಲ್ಜಿಬ್ರಾಯಿಕ್ ಫಾರ್ಮುಲಾ ಬೇಸ್ಡ್ ಸಿಂಪ್ಲಿಫೈ ಮಾಡ್ಬೋದು. ಬಟ್ MTS ಮತ್ತು ಪೋಸ್ಟ್ಮನ್ ಎಕ್ಸಾಮಿಗೆ ಬಾಡ್ಮಸ್ ಮೆಥಡ್ ಮಾತ್ರ ಇರೋದು, ವಿ ಬಾಡ್ಮಸ್ ಮೆಥಡ್ ಮಾತ್ರ ಇರೋದು. ವಿ ಬಾಡ್ಮಸ್ ಮೆಥಡ್ ಯಾವ ರೀತಿ ಸಿಂಪ್ಲಿಫೈ ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗೋಣ. ವಿ ಬಾಡ್ಮಸ್ ಅಂದರೆ ಮೊದಲನೇದಾಗಿ ಅಬ್ರಿವೇಷನ್ ನಾವು ನೋಡ್ತಾ ಹೋಗೋಣ. ವಿ ಅಂದರೆ ವಿಂಗ್ ಕಾಲಮ್ ಬಾರ್ ಅಂತ. ವಿಂಗ್ ಕಾಲಮ್ ಬಾರ್ ಅಂದರೆ ಪ್ರಾಬ್ಲಮಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ 3-2 ಇರುತ್ತೆ, ಅದ್ರ ಮೇಲೆ ಈ ರೀತಿ ಬಾರ್ ಇರುತ್ತೆ, ಆಯ್ತಾ. 3-2 ಮೇಲ್ಗಡೆ ಈ ರೀತಿ ಬಾರ್ ಇರುತ್ತೆ, ಇದನ್ನ ನಾವು ವಿಂಗ್ ಕಾಲಮ್ ಬಾರ್ ಅಂತ ಹೇಳಿ ಕರಿತೀವಿ. ಎರಡನೇದು ವಿ ಆದ್ಮೇಲೆ ಯಾವುದು ಬಿ ಅಂದರೆ ಬಾಡ್ಮಸ್ ಬ್ರಾಕೆಟ್ಸ್ ಅಂತ, ಆಯ್ತಾ. ಬಿ ಅಂದ್ರೆ ಬ್ರಾಕೆಟ್ಸ್, 3 ಟೈಪ್ಸ್ ಬ್ರಾಕೆಟ್ಸ್ ಇರುತ್ತೆ. ಯಾವ ರೀತಿ ಅಂದರೆ, ಮೊದಲನೇದಾಗಿ ಓಪನ್ ಬ್ರಾಕೆಟ್, ಈ ರೀತಿ ಬ್ರಾಕೆಟ್ಸ್ ಇರುತ್ತೆ. ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಇರುತ್ತೆ, ನೆಕ್ಸ್ಟ್ ಸ್ಕ್ವಯರ್ ಬ್ರಾಕೆಟ್ ಇರುತ್ತೆ. ಈ ರೀತಿ 3 ಟೈಪ್ಸ್ ಆಫ್ ಬ್ರಾಕೆಟ್ಸ್ ಇರುತ್ತೆ ಪ್ರಾಬ್ಲಮ್ಸ್ ಅಲ್ಲಿ, ಆಯ್ತಾ. ನೆಕ್ಸ್ಟ್ ಓ ಅಂದರೆ ಆಫ್ ಅಂತ. ಆಫ್ ಅಂದರೆ ಮಲ್ಟಿಪ್ಲೈ ಮಾಡು ಅಂತ ಹೇಳ್ತಾರೆ, ಆಯ್ತಾ. ಫಾರ್ ಎಕ್ಸಾಂಪಲ್ 2/3 ಅಂತ ಇರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು, ಆಯ್ತಾ. ಆಫ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡು ಅಂತ ಹೇಳಿ ಕರಿತೀವಿ, ಆಯ್ತಾ. ನೆಕ್ಸ್ಟ್ ಡಿ ಅಂದರೆ ಡಿವಿಷನ್ ಬಗ್ಗೆ ಹೇಳುತ್ತೆ. ಎಂ ಅಂದರೆ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲೈ ಮಾಡಬೇಕು. ಎ ಅಂದರೆ ಅಡಿಷನ್, ಕೂಡೋದು. ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್, ಕಳೆಯೋದು. ಈ ರೀತಿ ವಿ ಬಾಡ್ಮಸ್ ಹೇಳ್ತಾ ಹೋಗುತ್ತೆ. ರೂಲ್ಸ್ ಪ್ರಕಾರ 1 by 1 ವಿ ಬಾಡ್ಮಸ್ ಪ್ರಕಾರ ಮಾಡ್ತಾ ಹೋಗ್ಬೇಕು. ಒಂದು ಪ್ರಾಬ್ಲಮ್ ಕೊಡ್ತಾನೆ, ಆಯ್ತಾ. ಮೊದಲು ವಿಂಗ್ ಕಾಲಮ್ನ ಇರೋದನ್ನ ಮಾಡ್ಕೊಳ್ಳಿ, ವಿಂಗ್ ಕಾಲಮ್ ಇರೋದನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಬ್ರಾಕೆಟ್ಸ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತೀವಿ. ವಿ ಆದ್ಮೇಲೆ ಯಾವುದು, ಬಿ ಬ್ರಾಕೆಟ್ಸ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ. ಬ್ರಾಕೆಟ್ಸ್ ಅಂದ್ರೆ ಮೊದಲು ಓಪನ್ ಬ್ರಾಕೆಟ್ಸ್, ಇದು ಓಪನ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ ಮೊದಲು. ಇದಾದ್ಮೇಲೆ ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಇದ್ರೆ ಫ್ಲವರ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಬೇಕು, ಆಯ್ತಾ. ನೆಕ್ಸ್ಟ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಹೋಗುತ್ತೆ. ಆರ್ಡರ್ ವೈಸ್ ಮೊದಲು ಫ್ಲವರ್ ಬ್ರಾಕೆಟ್, ಮೊದಲು ಓಪನ್ ಬ್ರಾಕೆಟ್, ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್, ಅದಾದ್ಮೇಲೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಹೋಗುತ್ತೆ, ಆಯ್ತಾ. ನೆಕ್ಸ್ಟ್ ಬ್ರಾಕೆಟ್ ಆದ್ಮೇಲೆ ಆಫ್ ಇರೋದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಹೋಗುತ್ತೆ. ಆಫ್ ಅಂದ್ರೆ ಮಲ್ಟಿಪ್ಲೈ ಮಾಡಿ ಅಂತ ಹೇಳುತ್ತೆ. ನೆಕ್ಸ್ಟ್ ಆಫ್ ಆದ್ಮೇಲೆ ಡಿವೈಡ್ ಮಾಡಿ, ಆಯ್ತಾ. ನೆಕ್ಸ್ಟ್ ಡಿವೈಡ್ ಮಾಡಾದ್ಮೇಲೆ ಮಲ್ಟಿಪ್ಲೈ ಮಾಡಿ, ಆಯ್ತಾ. ಮಲ್ಟಿಪ್ಲೈ ಮಾಡಾದ್ಮೇಲೆ ಅಡಿಷನ್, ಕೂಡಿ ಅಂತ ಹೇಳುತ್ತೆ. ಕೂಡೋದಾದ್ಮೇಲೆ ನೆಕ್ಸ್ಟ್ ಕಳೀರಿ, ಸಬ್ಸ್ಟ್ರಾಕ್ಷನ್ ಬಗ್ಗೆ ಹೇಳ್ತಾ ಹೋಗುತ್ತೆ, ಆಯ್ತಾ. ಈ ರೀತಿ ಆರ್ಡರ್ ವೈಸ್ ವಿ ಬಾಡ್ಮಸ್ನ ಪ್ರಾಬ್ಲಮ್ನ ಮಾಡ್ತಾ ಹೋಗ್ಬೇಕು, ಆಯ್ತಾ. ಯಾವ ರೀತಿ ಅಂತ ಪ್ರಾಬ್ಲಮ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇ ಪ್ರಾಬ್ಲಮ್ 7 - 6 - 4 ವಿಂಗ್ ಕಾಲಮ್ ಬಾರ್ ಯಾವ್ದ್ರ ಮೇಲೆ ಇದೆ, 6 ಮತ್ತೆ 4 ಎಲ್ಲ ಇದೆ. ವಿ ಬಾಡ್ಮಸ್ ವಿ ಬಾಡ್ಮಸ್ ಮೆಥಡ್ ಅಪ್ಲೈ ಮಾಡಿ. ಮೊದಲನೇದೇನು ವಿಂಗ್ ಕಾಲಮ್ನ ಇರೋದನ್ನ ಸಾಲ್ವ್ ಮಾಡಿ. ವಿಂಗ್ ಕಾಲಮ್ ಯಾವ್ದ್ರ ಮೇಲೆ ಇದೆ, 6 ಮತ್ತು 4 ಮೇಲ್ಗಡೆ ಇದೆ, ಆಯ್ತಾ. ಮೊದಲು ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. 6ರಲ್ಲಿ 4 ಹೋದ್ರೆ ಎಷ್ಟು, 2, ಆಯ್ತಾ. ಈಗ ಸಾಲ್ವ್ ಮಾಡಾಯ್ತು. ಈ ವಿಂಗ್ ಕಾಲಮ್ನ ರಿಮೂವ್ ಮಾಡಿ, ಆಯ್ತಾ. ಸಾಲ್ವ್ ಮಾಡಾದ್ಮೇಲೆ ವಿಂಗ್ ಕಾಲಮ್ನ ರಿಮೂವ್ ಮಾಡಿ. ಉಳಿದಿದ್ದೇನೇನು, ಮೈನಸ್ ಇದೆ, 7 ಇದೆ. ಈಗ ಸಾಲ್ವ್ ಮಾಡಿ. 7ರಲ್ಲಿ 2 ಹೋದ್ರೆ ಎಷ್ಟು, 5, ಆಯ್ತಾ. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ, ಆಯ್ತಾ. ನೆಕ್ಸ್ಟ್ ಸೇಮ್ ವಿ ಬಾಡ್ಮಸ್ ಮೆಥಡ್ನ ಅಪ್ಲೈ ಮಾಡಿ, ಆಯ್ತಾ. ಮೊದಲನೇದಾಗಿ ಏನ್ ಮಾಡಬೇಕು, ವಿಂಗ್ ಕಾಲಮ್ನ ಇರೋದನ್ನ ಸಾಲ್ವ್ ಮಾಡಬೇಕು. ವಿಂಗ್ ಕಾಲಮ್ ಯಾವ್ದ್ರ ಮೇಲಿದೆ, 6 ಮತ್ತು 4 ಮೇಲಿದೆ, ಆಯ್ತಾ. 6ರಲ್ಲಿ 4 ಹೋದ್ರೆ ಎಷ್ಟು, 2. ಇನ್ನು ಉಳಿದಿದ್ದು ಆಸ್ ಇಟ್ ಇಸ್ ಹಾಗೆ ಇಡಿ. ಮೈನಸ್ ಸಿಂಬಲ್ ಇದೆ ಲೆಫ್ಟ್ ಸೈಡ್, ಮತ್ತೆ 7 ಇದೆ, ಬ್ರಾಕೆಟ್ ಇದೆ, ರೈಟ್ ಸೈಡ್ ಕೂಡ ಬ್ರಾಕೆಟ್ ಇದೆ, ಆಯ್ತಾ. ಇವಾಗ ಬ್ರಾಕೆಟ್ ಒಳಗಡೆ ಇರೋದನ್ನ ನಾವು ಸಾಲ್ವ್ ಮಾಡಬೇಕು. ವಿಂಗ್ ಕಾಲಮ್ನ ರಿಮೂವ್ ಮಾಡಾದ್ಮೇಲೆ ನೆಕ್ಸ್ಟ್ ಏನಿದೆ, ಬಿ ಇದೆ. ವಿ ಬಾಡ್ಮಸ್ ಬಿ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಬೇಕು. ಈಗ ಬ್ರಾಕೆಟ್ ಒಳಗಡೆ ಏನಿದೆ, 7 - 2 ಇದೆ. 7ರಲ್ಲಿ 2 ಹೋದ್ರೆ ಎಷ್ಟು, 5, ಆಯ್ತಾ. ಇವಾಗ ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡೋದು ಏನಿಲ್ಲ, ಹಾಗಾಗಿ ನಾನು ಬ್ರಾಕೆಟ್ನ ರಿಮೂವ್ ಮಾಡ್ತೀನಿ, ಆಯ್ತಾ. ಇವಾಗ ಬ್ರಾಕೆಟ್ನ ರಿಮೂವ್ ಮಾಡಾಯ್ತು. ಉಳಿದಿದ್ದೇನೇನಿದೆ ಹಾಗೆ ಇಡಿ, ಆಯ್ತಾ. ಲೆಫ್ಟ್ ಸೈಡ್ ಏನಿದೆ, ಮೈನಸ್ ಇದೆ, 6 ಇದೆ, ಆಯ್ತಾ. ಇವಾಗ ಏನ್ ಮಾಡಬೇಕು, ಕಳಿಬೇಕು. 6ರಲ್ಲಿ 5 ಹೋದ್ರೆ ಎಷ್ಟು, 1, ಆಯ್ತಾ. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇವಾಗ ಸೇಮ್ ವಿ ಬಾಡ್ಮಸ್ ಮೆಥಡ್ನ ಅಪ್ಲೈ ಮಾಡಿ.
ವಿಂಗ್ ಕಾಲಮ್ ಇದೆಯಾ, ಇಲ್ಲ. ಬ್ರಾಕೆಟ್ ಇದೆಯಾ, ಇಲ್ಲ. ಆಯ್ತಾ. ನೆಕ್ಸ್ಟ್ ಆಫ್ ಇದೆಯಾ, ಆಫ್ ಇದೆ. ಆಯ್ತಾ. ಆಫ್ ಯಾವುದ್ರ ಮಧ್ಯೆ ಇದೆ, 3 ಮತ್ತು 8 ಮಧ್ಯೆ ಇದೆ. ಆಯ್ತಾ. ಆಫ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡಿ ಅಂತ ಹೇಳುತ್ತೆ. ಏನು ಆಫ್ ಅಂದ್ರೆ ಮಲ್ಟಿಪ್ಲೈ ಮಾಡಿ, 3 ಮತ್ತು 8ನ ಮಲ್ಟಿಪ್ಲೈ ಮಾಡಿ. 3 8 24. ಆಯ್ತಾ. ಆಫನ್ನು ಸಾಲ್ವ್ ಮಾಡಾಯಿತು. ಉಳಿದಿದ್ದು ಏನಿದೆ ಹಾಗೆ ಇಡಿ, 7 ಪ್ಲಸ್ ನೆಕ್ಸ್ಟ್ ರೈಟ್ ಸೈಡ್ ಏನಿದೆ ಡಿವೈಡೆಡ್ ಬೈ 24. ಆಯ್ತಾ. ಅಡಿಷನ್ ಸಿಂಬಲ್ ಇದೆ, ಡಿವೈಡೆಡ್ ಬೈ ಸಿಂಬಲ್ ಇದೆ. ಡಿವೈಡೆಡ್ ಬೈ ಸಿಂಬಲ್ ಮತ್ತು ಅಡಿಷನ್ ಸಿಂಬಲ್ ಇದೆ. ಇವೆರಡರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಡಿವೈಡೆಡ್ ಬೈ ಸಿಂಬಲ್ ಬರುತ್ತೆ. ಹಾಗಾಗಿ ಡಿವಿಷನ್ನ ಮೊದಲು ಮಾಡ್ಕೊಂಡ್ಬಿಡೋಣ. 24 ಮತ್ತು 2 ಮಧ್ಯೆ ಡಿವೈಡೆಡ್ ಬೈ ಸಿಂಬಲ್ ಇದೆ. 24ನ್ನ 2ರಿಂದ ಭಾಗಿಸಿ. 24ನ್ನ 2ರಿಂದ ಭಾಗಿಸಿ. ಎಷ್ಟು ಆವರ್ತಿ ಹೋಗುತ್ತೆ, 2 12 24. ಆಯ್ತಾ. ಎಷ್ಟು ಆವರ್ತಿ ಹೋಯ್ತು, 12 ಆವರ್ತಿ ಹೋಯ್ತು. ಲೆಫ್ಟ್ ಸೈಡ್ ಏನಿದೆ, ಪ್ಲಸ್ ಸಿಂಬಲ್ ಇದೆ, 7 ಸಿಂಬಲ್ ಇದೆ, 7 ಇದೆ. ಆಯ್ತಾ. ಇವೆರಡನ್ನೂ ಕೂಡಿ 7 + 12 ಎಷ್ಟು, 19. ಈ ರೀತಿ ವಿ ಬಾರ್ಡ್ಮಸ್ ಮೆಥಡ್ ಪ್ರಕಾರ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇವಾಗ ಈ ಪ್ರಾಬ್ಲಮ್ ಸೇಮ್ ವಿ ಬಾರ್ಡ್ಮಸ್ ಮೆಥಡ್ ಅಪ್ಲೈ ಮಾಡಿ. ವಿಂಗ್ ಕಾಲಮ್ ಇದೆಯಾ, ಹೌದಿದೆ. ವಿಂಗ್ ಕಾಲಮ್ ಎಲ್ಲಿದೆ, 8 ಮತ್ತು 5 ಮಧ್ಯೆ ಇದೆ. ಆಯ್ತಾ. ಹಾಗಾಗಿ ಇವೆರಡನ್ನ 8 5 ಹೋದ್ರೆ ಎಷ್ಟು, 3. ವಿಂಗ್ ಕಾಲಮ್ ನಾವು ರಿಮೂವ್ ಮಾಡಾಯ್ತು. ಆಯ್ತಾ. ರಿಮೂವ್ ಮಾಡಾಯ್ತು. ಉಳಿದಿದ್ದು ಏನಿದೆ ಹಾಗೆ ಬರ್ತೀವಿ. ಲೆಫ್ಟ್ ಸೈಡ್ 6 ಇದೆ, ಬ್ರಾಕೆಟ್ಸ್ ಇದೆ, ಇಲ್ಲೂ ಕೂಡ ಬ್ರಾಕೆಟ್ಸ್ ಇದೆ. ಇವಾಗ ಯಾವ್ದು ವಿಂಗ್ ಕಾಲಮ್ ರಿಮೂವ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಬ್ರಾಕೆಟ್ಸ್ ಒಳಗಡೆ ಇರೋದನ್ನ ಮಾಡ್ಕೋಬೇಕು. ಆಯ್ತಾ. 6ರಲ್ಲಿ 3 ಹೋದ್ರೆ ಎಷ್ಟು, 3. ಆಯ್ತಾ. ಹಾಗಾಗಿ ಓಪನ್ ಬ್ರಾಕೆಟ್ಸ್ನ ಫಸ್ಟ್ ರಿಮೂವ್ ಮಾಡ ಆಯಿತು. ಆಯ್ತಾ. ಓಪನ್ ಬ್ರಾಕೆಟ್ಸ್ನ ರಿಮೂವ್ ಮಾಡಾಯಿತು. ನೆಕ್ಸ್ಟ್ ಏನಿದೆ ಹಾಗೆ ಬರ್ಕೊಳ್ಳಿ. ಉಳಿದಿದ್ದು ಲೆಫ್ಟ್ ಸೈಡ್ ಮೈನಸ್ ಇದೆ, 7 ಇದೆ, ಫ್ಲವರ್ ಬ್ರಾಕೆಟ್. ಆಯಿತಾ. ರೈಟ್ ಸೈಡ್ ಏನಿದೆ, ಫ್ಲವರ್ ಬ್ರಾಕೆಟ್. ಆಯಿತಾ. ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಓಪನ್ ಬ್ರಾಕೆಟ್ನ ರಿಮೂವ್ ಮಾಡಾಯಿತು. ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಕೊಳ್ಳೋಣ. 7ರಲ್ಲಿ 3 ಹೋದ್ರೆ ಎಷ್ಟು, 4. ಆಯಿತಾ. ಇವಾಗ ಫ್ಲವರ್ ಬ್ರಾಕೆಟ್ ಕೂಡ ರಿಮೂವ್ ಮಾಡಾಯಿತು. ಆಯಿತಾ. ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ರಿಮೂವ್ ಮಾಡಾಯಿತು. ಉಳಿದಿದ್ದು ಏನಿದೆ ಹಾಗೆ ಬರ್ಕೊಳ್ಳಿ. ಲೆಫ್ಟ್ ಸೈಡ್ ಏನಿದೆ ಫ್ಲವರ್ ಬ್ರಾಕೆಟ್ ಪಕ್ಕ -6 ಇದೆ, ಸ್ಕ್ವೇರ್ ಬ್ರಾಕೆಟ್. ರೈಟ್ ಸೈಡ್ ಏನಿದೆ ಫ್ಲವರ್ ಬ್ರಾಕೆಟ್ ಪಕ್ಕ ಸ್ಕ್ವೇರ್ ಬ್ರಾಕೆಟ್ ಸಿಂಬಲ್ ಇದೆ. ಆಯಿತಾ. ಇವಾಗ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಕೊಳ್ಳೋಣ. 6ರಲ್ಲಿ 4 ಹೋದರೆ ಎಷ್ಟು, 2. ಆಯಿತಾ. ಇವಾಗ ಸ್ಕ್ವೇರ್ ಬ್ರಾಕೆಟ್ನ ಕೂಡ ರಿಮೂವ್ ಮಾಡಾಯಿತು. ಲೆಫ್ಟ್ ಸೈಡ್ ಏನಿದೆ ಮೈನಸ್ ಸಿಂಬಲ್ ಇದೆ, 10 ಇದೆ. ಆಯಿತಾ. ಇವಾಗ 10ರಲ್ಲಿ 2 ಹೋದರೆ ಎಷ್ಟು, 8. ಈ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆಯಿತಾ. ನೆಕ್ಸ್ಟ್ ಇವಾಗ ಸೇಮ್ ವಿ ಬಾರ್ಡ್ಮಸ್ ಮೆಥಡ್ ಅಪ್ಲೈ ಮಾಡಿ. ವಿಂಗ್ ಕಾಲಮ್ ಇದೆಯಾ, ಇಲ್ಲ. ಬ್ರಾಕೆಟ್ ಇದೆಯಾ, ಬ್ರಾಕೆಟ್ ಇದೆ, ಫ್ಲವರ್ ಬ್ರಾಕೆಟ್ ಇದೆ. ಫ್ಲವರ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡೋಣ. ಫ್ಲವರ್ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಡಿವಿಷನ್ ಇದೆ. ಆಯಿತಾ. ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಇದೆ. ಫಸ್ಟ್ ಬರೋದು ಯಾವುದು, ಡಿವಿಷನ್. ಹಾಗಾಗಿ ಡಿವಿಷನ್ ಇರೋದನ್ನ ಫಸ್ಟ್ ಮಾಡ್ಕೊಳ್ಳೋಣ. ಆಯಿತಾ. ಡಿವಿಷನ್ ಎಲ್ಲಿದೆ, 32 ಮತ್ತು 2 ಮಧ್ಯೆ ಇದೆ. ಆಯಿತಾ. ಹಾಗಾಗಿ 32ನ್ನ 2ರಿಂದ ಭಾಗಿಸಿ. 32ನ್ನ 2ರಿಂದ ಭಾಗಿಸಿ. ಎಷ್ಟು ಆವರ್ತಿ ಹೋಗುತ್ತೆ, 2 16ರಲ್ಲಿ 32. ಎಷ್ಟು ಆವರ್ತಿ ಹೋಯಿತು, 16 ಆವರ್ತಿ ಹೋಯಿತು. ಆಯಿತಾ. ಉಳಿದಿದ್ದು ಹಾಗೆ ಬರ್ಕೊಳ್ಳಿ. 15 ಫ್ಲವರ್ ಬ್ರಾಕೆಟ್. ರೈಟ್ ಸೈಡ್ ಏನಿದೆ 5. ಆಯಿತಾ. ಡಿವೈಡೆಡ್ ಬೈ 75 ಹಾಗೆ ಇಟ್ಟಿದ್ದೀನಿ. ಇವಾಗ 3 ಕೂಡ ಮಲ್ಟಿಪ್ಲೈ ಮಾಡಬೇಕು. 3 ಮಲ್ಟಿಪ್ಲೈ ಮಾಡಿದ್ರೆ ಒಂದು ಸರ್ಟೈನ್ ನಂಬರ್ ಬರುತ್ತೆ. ಆಯಿತಾ. ಸರ್ಟೈನ್ ನಂಬರ್ ಬರುತ್ತೆ, ಅದನ್ನು ಎಕ್ಸ್ ಅಂತಾನೆ ತಗೊಳ್ತೀನಿ. ಆಯಿತಾ. ಎಕ್ಸನ್ನು ತಗೊಂಡು ಫ್ಲವರ್ ಬ್ರಾಕೆಟನ್ನು ನಾನು ರಿಮೂವ್ ಮಾಡ್ತೀನಿ. ಆಯಿತಾ. ಡಿವೈಡೆಡ್ ಬೈ 75. ಈ 3 ಮಲ್ಟಿಪ್ಲೈ ಮಾಡಿ ಈ ನಂಬರ್ನ ಇಟ್ಟಿದ್ದೀನಿ. ಆಯಿತಾ. ಆ ಮಲ್ಟಿಪ್ಲೈ ಹಾಗೆ ಇಡ್ಬೋದು, 15 × 16 × 5ನ ಹಾಗೆ ಇಡ್ಬೋದು. ಬಟ್ ಎಲ್ರಿಗೂ ಅರ್ಥ ಮಾಡಿಸೋ ಪರ್ಪಸಲ್ಲಿ ನಾನು ಈ ರೀತಿ ಸಾಲ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದರ ಅರ್ಥ ಏನು, ಎಕ್ಸ್ ಡಿವೈಡೆಡ್ ಬೈ 75. ಆಯಿತಾ. ಎಕ್ಸ್ ಅಂದರೆ ಏನು, ಎಕ್ಸ್ ಜಾಗದಲ್ಲಿ ಏನಂತ ತಗೊಂಡಿದ್ದೀನಿ, 15 × 16 × 5. ಆಯಿತಾ. ಈ ಇದ್ರ ಜಾಗದಲ್ಲಿ ತಾನೆ 15 × 16 × 5 ಜಾಗದಲ್ಲಿ ಎಕ್ಸ್ ಅಂತ ಬರ್ಕೊಂಡಿದ್ದೆ. ಹಾಗಾಗಿ ಎಕ್ಸ್ ಜಾಗದಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ದೀನಿ. 15 × 16 × 5 ಡಿವೈಡೆಡ್ ಬೈ 75. ಆಯಿತಾ. 75. ಇವಾಗ ಇದು ಅಂಶದಲ್ಲಿದೆ. ಆಯಿತಾ. ಇದು ಛೇದದಲ್ಲಿದೆ. ಅಂಶ ಮತ್ತು ಛೇದನ ಭಾಗಿಸ್ಬೋದು. ಆಯಿತಾ. ಇವಾಗ 15ರಿಂದ 75 ಭಾಗಿಸೋಣ. 15 1 15, 15 5 15 75. ಆಯಿತಾ. 15ರಿಂದ 75 ಭಾಗಿಸ್ತೆ ಎಷ್ಟು ಆವರ್ತಿ ಹೋಯಿತು, 15 75. ಇವಾಗ ಮತ್ತೆ 5ರಿಂದ ಸೇಮ್ ನಂಬರಿಂದ ಭಾಗಿಸೋಣ. 5ರಿಂದ 5 ಹೋಗುತ್ತೆ ನೋಡಿ. 5 1 5, 5 1 5. ಆಯಿತಾ. ಇವಾಗ ಅಂಶದಲ್ಲಿ ಏನೇನು ಉಳಿತು ನಾ ಹಾಗೆ ಬರ್ಕೊಳ್ಳೋಣ. ಅಂಶದಲ್ಲಿ ಏನು ಉಳಿತು, 1 × 16 × 1 ಉಳಿತು. ಛೇದದಲ್ಲಿ ಏನು ಉಳಿತು, 1 ಉಳಿತು. ಆಯಿತಾ. ಉಳಿದಿರೋದನ್ನ ನಾವು ಹಾಗೆ ಬರ್ಕೊಳ್ಳೋಣ. 1 × 16 × 1 ಗುಣಿಸಿದ್ರೆ ಎಷ್ಟು ಬರುತ್ತೆ, 16 ಬರುತ್ತೆ. ಛೇದದಲ್ಲಿ ಏನು ಉಳಿತು, 1 ಉಳಿತು. ಆಯಿತಾ. = 16. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್
2 ಆಫ್ 5 ಸೇಮ್ ವಿ ಬಾಡ್ಮಸ್ ಮೆಥಡ್ನ ಅಪ್ಲೈ ಮಾಡಿ. ವಿಂಗ್ ಕಾಲಮ್ ಇಲ್ಲ, ಬ್ರಾಕೆಟ್ ಇಲ್ಲ, ನೆಕ್ಸ್ಟ್ ಏನಿದೆ ಆಫ್ ಇದೆ ನೋಡಿ. ಬ್ರಾಕೆಟ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಮಾಡಬೇಕು, ಆಫ್ ಇರೋದನ್ನ ಸಾಲ್ವ್ ಮಾಡಬೇಕು. 2 ಮತ್ತು 5 ಮಧ್ಯೆ ಆಫ್ ಇದೆ, 2 5 ಆಫ್ ಅಂದರೆ ಏನು ಮಾಡಬೇಕು, ಗುಣಿಸ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 ಇಂಟು 5 ಎಷ್ಟು, 2 5 is 10. ನೆಕ್ಸ್ಟ್ ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ 5 ಪ್ಲಸ್ 3. ಆಯಿತಾ. ಇವಾಗ ಡಿವೈಡೆಡ್ ಬೈ ಸಿಂಬಲ್ ಇದೆ ಮತ್ತು ಪ್ಲಸ್ ಸಿಂಬಲ್ ಇದೆ, ಡಿವೈಡೆಡ್ ಬೈ ಸಿಂಬಲ್ ಇದೆ ಮತ್ತು ಅಡಿಷನ್ ಸಿಂಬಲ್ ಇದೆ. ಫಸ್ಟ್ ಯಾವ್ದು ಮಾಡಬೇಕು, ಡಿವಿಷನ್ ಇರೋದನ್ನ ಮಾಡಬೇಕು. ಆಯಿತಾ. 10ನ್ನು 5ರಿಂದ ಭಾಗಿಸಿ, 10ನ್ನು 5ರಿಂದ ಭಾಗಿಸಿ, ಎಷ್ಟು ಆವರ್ತಿ ಹೋಗುತ್ತೆ, 5 2 10. ಉತ್ತರ ಎಷ್ಟು ಬಂತು, 2 ಬಂತು. ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ, ಪ್ಲಸ್ 3. ಆಯಿತಾ. ಇವಾಗ ಏನು ಮಾಡಬೇಕು, 2 + 3 ಅಂದರೆ ಎಷ್ಟು, 5. ಆಯಿತಾ. ಈ ರೀತಿ ಸಾಲ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇವಾಗ ನೋಡಿ, ಇಲ್ಲೂ ಕೂಡ ಸ್ಕ್ವೇರ್ ಬ್ರಾಕೆಟ್ ಇದೆ, ಇಲ್ಲೂ ಕೂಡ ಸ್ಕ್ವೇರ್ ಬ್ರಾಕೆಟ್ ಇದೆ, ಇಲ್ಲೂ ಸ್ಕ್ವೇರ್ ಬ್ರಾಕೆಟ್ ಇದೆ. ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಫಸ್ಟ್ ಮಾಡ್ಬೋದು. ನಾನು ಫಸ್ಟ್ ಲೆಫ್ಟ್ ಸೈಡಿಂದಾನೇ ಮಾಡ್ಕೊಳ್ತೀನಿ. ಆಯಿತಾ. ಫಸ್ಟ್ ಲೆಫ್ಟ್ ಸೈಡಿಂದ ಇದನ್ನು ಸಾಲ್ವ್ ಮಾಡ್ತೀನಿ, ಆಮೇಲೆ ಇದನ್ನು ಸಾಲ್ವ್ ಮಾಡ್ತೀನಿ. ಇದ್ರ ಎರಡು ಮಧ್ಯೆ ಚಿಹ್ನೆ ಅಂತ ಪ್ಲಸ್ ಇದೆ. ಫಸ್ಟ್ ಇದನ್ನು ಲೆಫ್ಟ್ ಸೈಡ್ ಇರೋದನ್ನ ಮಾಡೋಣ ನೋಡಿ. ಫಸ್ಟ್ ಓಪನ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡೋಣ. ಆಯಿತಾ. ಓಪನ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡೋಣ. 18 - 6 ಇದೆ. ಆಯಿತಾ. 18 - 6 ಇದೆ. 18ರಲ್ಲಿ 6 ಹೋದರೆ ಎಷ್ಟು, 12. ಆಯಿತಾ. ಇವಾಗ ಫ್ಲವರ್ ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡೋದು ಏನಿಲ್ಲ, ಹಾಗಾಗಿ ಫ್ಲವರ್ ಬ್ರಾಕೆಟ್ನ ನಾನು ರಿಮೂವ್ ಮಾಡ್ತೀನಿ. ಆಯಿತಾ. ಫ್ಲವರ್ ಬ್ರಾಕೆಟ್ನ ರಿಮೂವ್ ಮಾಡಾದ್ಮೇಲೆ ಅದ್ರ ಲೆಫ್ಟ್ ಟು ರೈಟ್ ಏನೇನು ಉಳಿತು ಹಾಗೆ ಬರ್ಕೊಳ್ಳಿ. ಡಿವೈಡೆಡ್ ಬೈ 4 ಇದೆ, ಅಂಡರ್ ಸ್ಕ್ವೇರ್ ಬ್ರಾಕೆಟ್, ಲೆಫ್ಟ್ ಸೈಡ್ ಏನು ಉಳಿತು, ಸ್ಕ್ವೇರ್ ಬ್ರಾಕೆಟ್. ಆಯಿತಾ. ಇವಾಗ 12 ಡಿವೈಡೆಡ್ ಬೈ 4 ಇದೆ. 12ನ 4ರಿಂದ ಭಾಗಿಸಿದ್ರೆ ಎಷ್ಟು ಆವರ್ತಿ ಹೋಗುತ್ತೆ, 4 3 12. ಆಯಿತಾ. ಇವಾಗ ಸಾಲ್ವ್ ಮಾಡೋದು ಏನಿಲ್ಲ, ಹಾಗಾಗಿ ಸ್ಕ್ವೇರ್ ಬ್ರಾಕೆಟ್ ಕೂಡ ರಿಮೂವ್ ಮಾಡ್ತೀನಿ. ಏನು ಉಳಿತು, 3 ಉಳಿತು ನೋಡಿ. ಈ ಸೈಡ್ನ ಸಾಲ್ವ್ ಮಾಡಿದ್ರೆ ಏನು ಉಳಿತು, ಆನ್ಸರ್ ಮತ್ತು 3 ಬಂತು. ಇವಾಗ ಅಡಿಷನ್ ಸಿಂಬಲ್ನ ಹಾಗೆ ಕ್ಯಾರಿ ಮಾಡ್ತಾ ಬನ್ನಿ ಇಲ್ಲಿ. ಆಯಿತಾ. ಪ್ಲಸ್ ಸಿಂಬಲ್ ಕ್ಯಾರಿ ಮಾಡಿ. ಇವಾಗ ರೈಟ್ ಸೈಡ್ ಇರೋದನ್ನ ಸಾಲ್ವ್ ಮಾಡ್ತಾ ಬರೋಣ. ಆಯಿತಾ. ಇವಾಗ 3 of 2 ಇದೆ ಇಲ್ಲಿ, ಸಾರಿ. ಇವಾಗ ರೈಟ್ ಸೈಡ್ ಇರೋದನ್ನ ಸಾಲ್ವ್ ಮಾಡೋಣ. ಫಸ್ಟ್ ವಿ ಬಾಡ್ಮಸ್ ಮೆಥಡ್ನ ಅಪ್ಲೈ ಮಾಡಿ. ವಿಂಗ್ ಕಾಲಮ್ ಇದೆಯಾ, ಇಲ್ಲ. ಆಯಿತಾ. ಬ್ರಾಕೆಟ್ ಒಳಗಡೆ ಇರೋದನ್ನ ವಿ ಬಾಡ್ಮಸ್. ಆಯಿತಾ. ಫಸ್ಟ್ ಏನು ಮಾಡಬೇಕು, ಬ್ರಾಕೆಟ್ ಇದ್ರೊಳಗಡೆ ಬ್ರಾಕೆಟ್ ಇದೆ, ಮತ್ತೆ ಯಾವುದೇ ರೀತಿ ಬ್ರಾಕೆಟ್ ಇಲ್ಲ. ಆಫ್ ಇದೆಯಾ, ಹೌದು ಆಫ್ ಇದೆ. 3 ಮತ್ತು 2 ಮಧ್ಯೆ ಏನಿದೆ, ಆಫ್ ಇದೆ. ಆಯಿತಾ. 3 2 ಎಷ್ಟು, 6. ಆಯಿತಾ. ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ 12 - 72. ಆಯಿತಾ. ನೆಕ್ಸ್ಟ್ ಮೈನಸ್ ಇದೆ, ಡಿವೈಡೆಡ್ ಬೈ ಇದೆ. ಫಸ್ಟ್ ಡಿವಿಷನ್ ಇರೋದನ್ನ ಮಾಡ್ಕೋಬೇಕು. ಆಯಿತಾ. 12ನ್ನ 6ರಿಂದ ಭಾಗಿಸಿದ್ರೆ ಎಷ್ಟು ಆವರ್ತಿ ಹೋಗುತ್ತೆ, 2 ಆವರ್ತಿ ಹೋಗುತ್ತೆ. 6 2 12. ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ, ಮೈನಸ್ ಸಿಂಬಲ್ ಮತ್ತು 72. ನೆಕ್ಸ್ಟ್ 72 ಅಲ್ಲಿ 2 ಹೋದರೆ ಎಷ್ಟು, 70. ಆಯಿತಾ. ಇವಾಗ ಸಾಲ್ವ್ ಮಾಡೋದು ಏನಿಲ್ಲ, ಹಾಗಾಗಿ ನಾನು ಸ್ಕ್ವೇರ್ ಬ್ರಾಕೆಟ್ನ ರಿಮೂವ್ ಮಾಡ್ತೀನಿ. ಏನು ಉಳಿತು, 70 ಉಳಿತು. ಆಯಿತಾ. ನೋಡಿ ಎಷ್ಟು ಉಳಿತು, 70 ಉಳಿತು. ಇವಾಗ 3 + 70 ಎಷ್ಟಾಗುತ್ತೆ, 73 ಆಗುತ್ತೆ. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 15% ಆಫ್ 150 ಇದೆ. ಸೇಮ್ ವಿ ಬಾಡ್ಮಸ್ ಮೆಥಡ್ನ ಅಪ್ಲೈ ಮಾಡಿ. ಇವಾಗ ವಿ ಬಾಡ್ಮಸ್ ಅಲ್ಲಿ ಪರ್ಸೆಂಟ್ ಇಲ್ವಲ್ಲ, ಪರ್ಸೆಂಟ್ ಎಲ್ಲಿಂದ ಬಂತು ಅಂತ ತಲೆ ಕೆಡ್ಸ್ಕೊಳ್ತಿದ್ದೀರಾ ನೋಡಿ. ಪರ್ಸೆಂಟ್ ಅಂದ್ರೆ ಏನಿಲ್ಲ, ಸಿಂಪಲ್. ಪರ್ಸೆಂಟ್ ಅಂದ್ರೆ ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ಆಯ್ತಾ. ಇನ್ನೊಂದು ಸಮಯ ಬರ್ಕೊಳ್ತೀನಿ ನೋಡಿ. ಪರ್ಸೆಂಟ್ ಅಂದ್ರೆ ಎಷ್ಟು, ಡಿವೈಡೆಡ್ ಬೈ 100, OF ಆಫ್ 150 ಸ್ಕ್ವೇರ್ ಬ್ರಾಕೆಟ್ ಪ್ಲಸ್ 23 ಡಿವೈಡೆಡ್ ಬೈ 115. ಆಯಿತಾ. ಇವಾಗ ಈಸಿಯಾಗಿ ಸಾಲ್ವ್ ಮಾಡಿ. ಬ್ರಾಕೆಟ್ ವಿಂಗ್ ಕಾಲಮ್ ಇಲ್ಲ, ಬ್ರಾಕೆಟ್ ಇದೆ. ಬ್ರಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಸಾಲ್ವ್ ಮಾಡೋಣ. ಆಯಿತಾ. ನೆಕ್ಸ್ಟ್ ಆಫ್ ಇದೆಯಾ, ಹೌದು ಆಫ್ ಇದೆ. ಆಫ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡಿ ಅಂತ. 15 × 150. ಆಯಿತಾ. ಇದು ನ್ಯೂಮರೇಟರಲ್ಲಿ ಇರೋದ್ರಿಂದ ನ್ಯೂಮರೇಟರ್ ಮಾತ್ರ ಮಲ್ಟಿಪ್ಲೈ ಮಾಡಬೇಕು, ಅಂಶ ಮಾತ್ರ ಗುಣಿಸ್ಬೇಕು. ಈಗ ಛೇದದಲ್ಲಿ ಏನಿದೆ, 100 ಇದೆ. ಆಯಿತಾ. 100ನ ಹಾಗೆ ಕ್ಯಾರಿ ಮಾಡಿ. ಆಯಿತಾ. ನೆಕ್ಸ್ಟ್ 15 × 150. ಆಯಿತಾ. ಇವಾಗ ಈ 0
ಈ ಝೀರೋನ ಕ್ಯಾನ್ಸಲ್ ಮಾಡ್ತೀನಿ. ಅಂಶ ಮತ್ತು ಛೇದನ ಕ್ಯಾನ್ಸಲ್ ಮಾಡ್ಬೋದು, ಹಾಗಾಗಿ 0 ಕ್ಯಾನ್ಸಲ್ ಮಾಡಿದ್ದೀನಿ. ನೆಕ್ಸ್ಟ್ ಉಳಿದಿದ್ದು ಏನೇನಿದೆ ಹಾಗೆ ಬರ್ಕೊಳ್ಳಿ. 15 × 15 ಡಿವೈಡೆಡ್ ಬೈ 10 ಉಳಿತು. ಇವಾಗ ಸೇಮ್ ನಂಬರಿಂದ ಡಿವೈಡ್ ಮಾಡೋಣ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ನಂಬರಿಂದ ಡಿವೈಡ್ ಮಾಡೋಣ. ಯಾವುದರಿಂದ ಹೋಗುತ್ತೆ? 5 3 = 15, 5 2 = 10. ಆಯಿತಾ? ಈಗ ಉಳಿದಿರೋದು ಹಾಗೆ ಬರ್ಕೊಳ್ಳಿ. 15 × 3 ಉಳಿತು 15 ಮತ್ತು ಇಂಟು ಸಿಂಬಲ್ ಇದೆ 3 ಹಾಗೆ ಬರ್ಕೊಳ್ಳಿ. ಡಿನಾಮಿನೇಟರ್ ಏನು ಉಳಿತು? 2 ಉಳಿತು. ಆಯಿತಾ? 15 3 = ಎಷ್ಟು? 45 ಡಿವೈಡೆಡ್ ಬೈ 2 ಉಳಿತು. ಆಯಿತಾ? ಈಗ ಇಷ್ಟನ್ನು ಸಾಲ್ವ್ ಮಾಡಿದಾಗ ಏನು ಬಂತು? 45/2 ಬಂತು. ಆಯಿತಾ? ಈಗ ಲೆಫ್ಟ್ ಸೈಡ್ನ ಹಾಗೆ ಕ್ಯಾರಿ ಮಾಡ್ತಾ ಬರೋಣ. 23 ಡಿವೈಡೆಡ್ ಬೈ ಪ್ಲಸ್ ಇದೆ, ಹಾಗೆ ಕ್ಯಾರಿ ಮಾಡಿ. 23 ಡಿವೈಡೆಡ್ ಬೈ 115 ಇದೆ. 23 ಇಂದ 115ನ ಡಿವೈಡ್ ಮಾಡಿ, ಸೇಮ್ ನಂಬರ್ ಇದೆ ಡಿವೈಡ್ ಮಾಡಿ. 23 1 = 23 5 = 115. ಬೇಕಾದರೆ ಭಾಗಿಸಿ 5 ಆವರ್ತಿ ಹೋಗುತ್ತೆ. ಆಯಿತಾ? 1/5 ಬಂತು. ಏನು ಬಂತು? ಪ್ಲಸ್ ಸಿಂಬಲ್ನ ಹಾಗೆ ಕ್ಯಾರಿ ಮಾಡಿ. ಆಯಿತಾ? ನೆಕ್ಸ್ಟ್ 1/5 ಬಂತು. ಆಯಿತಾ? ಇವಾಗ ಏನು ಉಳಿತು? 45/2 ಇದೆ ಪ್ಲಸ್ 1/5 ಇದೆ. ಆಯಿತಾ? ಇವಾಗ ಇದು ಭಿನ್ನ ರಾಶಿ ರೂಪದಲ್ಲಿದೆ, ಫ್ರ್ಯಾಕ್ಷನಲ್ಲಿದೆ. ಈ ಫ್ರ್ಯಾಕ್ಷನಲ್ಲಿ ಇರೋದನ್ನ ಯಾವ ರೀತಿ ಸಾಲ್ವ್ ಮಾಡೋದಂದರೆ ನೀಟಾಗಿ ನೋಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅಡಿಷನ್ ಇದೆ, ಫ್ರ್ಯಾಕ್ಷನ್ನಲ್ಲಿರೋದನ್ನ ಅಡಿಷನ್ ಮಾಡಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡಿ. 45 × 5 ಮತ್ತು 1 × 2 ಇವೆರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಮತ್ತು ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ. ಆಯಿತಾ? ಹೇಗೆ ಅಂದರೆ 45 × 5 ಮಧ್ಯ ಪ್ಲಸ್ ಸಿಂಬಲ್ ಇದೆ, 1 × 2 ಡಿನಾಮಿನೇಟ್ರಲ್ಲಿ 2 × 5 ಈ ರೀತಿ ಫ್ರ್ಯಾಕ್ಷನಲ್ಲಿರೋದನ್ನ ಅಡಿಷನ್ ಮಾಡೋದು. 45 × 5ನ ಮಲ್ಟಿಪ್ಲೈ ಮಾಡಿದ್ರೆ 5 5 25, 2 5 4 22 225 ಪ್ಲಸ್ 1 × 2 2 ಡಿವೈಡೆಡ್ ಬೈ 2 5 = 10 ಈಸ್ ಈಕ್ವಲ್ ಟು 227 ಡಿವೈಡೆಡ್ ಬೈ 10. ಆಯಿತಾ? ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಒಂದು ವೇಳೆ ಆಪ್ಷನಲ್ಲಿ 227/10 ಇದ್ರೆ ಓಕೆ, ಅದನ್ನೇ ಮಾರ್ಕ್ ಮಾಡಿ. ಒಂದು ವೇಳೆ ಕಂಪ್ಲೀಟಾಗಿ ಡಿವೈಡ್ ಮಾಡಿದರೆ 10 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಉತ್ತರ ಬರುತ್ತೆ? 22.7 ಉತ್ತರ ಬರುತ್ತೆ. ಆಯಿತಾ? ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಸೇಮ್ ವಿ ಬಾಟ್ಮಸ್ ಮೆಥಡ್ ಅಪ್ಲೈ ಮಾಡಿ. ಅಡಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್, ಡಿವಿಷನ್ ಸಿಂಬಲ್ ಇದೆ. ಫಸ್ಟ್ ಯಾವ್ದು ಮಾಡಬೇಕು? ಡಿವಿಷನ್, ಅದಾದಮೇಲೆ ಮಲ್ಟಿಪ್ಲಿಕೇಶನ್, ಅದಾದಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್. ಆಯಿತಾ? ಫಸ್ಟ್ ಡಿವಿಷನ್ ಇರೋದನ್ನ ಮಾಡ್ಕೊಳ್ಳೋಣ. ಡಿವಿಷನ್ನ 27 ಮತ್ತು 3 ಮಧ್ಯೆ ಇದೆ. ಆಯಿತಾ? ನೆಕ್ಸ್ಟ್ 16 ಮತ್ತು 8 ಮಧ್ಯೆ ಇದೆ. ಹಾಗಾಗಿ ಫಸ್ಟ್ ಅದನ್ನೇ ಮಾಡ್ಕೊಳ್ಳೋಣ. 27ನ 3ರಿಂದ ಭಾಗಿಸಿದ ಎಷ್ಟಾವರ್ತಿ ಹೋಗುತ್ತೆ? 3 9 27, 3 9 27. ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ. ಇಂಟು 6 ಪ್ಲಸ್ 12 ಪ್ಲಸ್ 2 ಮೈನಸ್ 16ನ್ನ 8ರಿಂದ ಭಾಗಿಸಿದ್ರೆ ಎಷ್ಟಾವರ್ತಿ ಹೋಗುತ್ತೆ? 2 ಆವರ್ತಿ ಹೋಗುತ್ತೆ. ಆಯಿತಾ? ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ. ಇಂಟು 2. ಆಯಿತಾ? ಇವಾಗ ಪ್ಲಸ್ ಸಿಂಬಲ್ ಇದೆ, ಇಂಟು ಸಿಂಬಲ್ ಇದೆ. ಫಸ್ಟ್ ಯಾವ್ದು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಆಯಿತಾ? ಮಲ್ಟಿಪ್ಲಿಕೇಶನ್ 9 ಮತ್ತು 6 ಮಧ್ಯೆ ಇದೆ, 2 ಮತ್ತು 2 ಮಧ್ಯೆ ಇದೆ. 6 9 ಎಷ್ಟು? 54, 2 2 ಎಷ್ಟು? 4. ಉಳಿದಿರೋದನ್ನ ಹಾಗೆ ಬರೀರಿ. ಪ್ಲಸ್ 2 ಮೈನಸ್ ಸಿಂಬಲ್ ಇದೆ, ಇಲ್ಲಿ ಪ್ಲಸ್ 12 ಇದೆ. ಇವಾಗ ಅಡಿಷನ್ ಸಬ್ಸ್ಟ್ರಾಕ್ಷನ್, ಫಸ್ಟ್ ಅಡಿಷನ್ ಮಾಡ್ಕೊಳ್ಳೋಣ. ಆಯಿತಾ? ಈ 3ನ್ನ ಅಡಿಷನ್ ಮಾಡ್ಕೊಳ್ಳೋಣ. 4 6 2 8 5 1 6, 3ನ್ನು ಆ್ಯಡ್ ಮಾಡಿದಾಗ 68 ಬರುತ್ತೆ. ಉಳಿದಿರೋದನ್ನ ಹಾಗೆ ಬರೀರಿ, -4. ಆಯಿತಾ? ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ಮಾಡಿ, ಕಳೀರಿ. 68ರಲ್ಲಿ 4 ಹೋದ್ರೆ ಎಷ್ಟು? 64. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಸೇಮ್ ವಿ ಬಾಟ್ಮಸ್ ಮೆಥಡ್ ಅಪ್ಲೈ ಮಾಡಿ. ಫಸ್ಟ್ ವಿಂಗ್ ಕಾಲಮ್ ಇದೆಯಾ? ಇಲ್ಲ. ನೆಕ್ಸ್ಟ್ ಯಾವ್ದು ಮಾಡಬೇಕು? ವಿಂಗ್ ಕಾಲಮ್ ಇಲ್ಲ ಅಂದರೆ ಬ್ರಾಕೆಟ್ ಇದೆಯಾ? ಹೌದು, ಬ್ರಾಕೆಟ್ ಇದೆ. ನೆಕ್ಸ್ಟ್ ಬ್ರಾಕೆಟ್ ಆದಮೇಲೆ ಯಾವುದು? ಆಫ್. ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡೋಣ. ಬ್ರಾಕೆಟ್ ಒಳಗಡೆ ಏನಿದೆ? ಪ್ಲಸ್ ಇದೆ, ಆಫ್ ಇದೆ. ಆಯಿತಾ? ಫಸ್ಟ್ ಆಫ್ ಇರೋದನ್ನ ಸಾಲ್ವ್ ಮಾಡೋಣ, ಆಮೇಲೆ ಅಡಿಷನ್ ಇರೋದನ್ನ ಮಾಡೋಣ. ಆಯಿತಾ? ಫಸ್ಟ್ ಆಫ್ ಇರೋದನ್ನ ಸಾಲ್ವ್ ಮಾಡೋಣ. 2 ಮತ್ತು 4 ಮಧ್ಯೆ ಆಫ್ ಇದೆ. ಆಫ್ ಅಂದರೆ ಅರ್ಥ ಏನು? ಗುಣಿಸಿ ಅಂತ. 2 4 ಎಷ್ಟು? 8. ಉಳಿದಿರೋದನ್ನ ಹಾಗೆ ಬರೀರಿ. ಪ್ಲಸ್ 6 ಅಂಡರ್ ಬ್ರಾಕೆಟ್. ಆಯಿತಾ? ಇವಾಗ 6 + 8 ಎಷ್ಟು? 14. ಬ್ರಾಕೆಟ್ನ ಹಾಗೆ ಇಡಿ. ಇವಾಗ ಒಳಗಡೆ ಸಾಲ್ವ್ ಮಾಡೋದು ಏನಿಲ್ಲ, ಹಾಗಾಗಿ ನಾನು ಬ್ರಾಕೆಟ್ನ ರಿಮೂವ್ ಮಾಡ್ತೀನಿ. ಇವಾಗ ಉಳಿದಿರೋದನ್ನ ಹಾಗೆ ಬರೀರಿ. 14 ಬ್ರಾಕೆಟ್ನ ರಿಮೂವ್ ಮಾಡಾಯಿತು. ಲೆಫ್ಟ್ ಸೈಡ್ ಏನು ಉಳಿತು? ಇಂಟು ಸಿಂಬಲ್ 4 ಡಿವೈಡೆಡ್ ಬೈ 8. ರೈಟ್ ಸೈಡ್ ಪ್ಲಸ್ 32 -2. ಆಯಿತಾ? ಇವಾಗ ಡಿವೈಡೆಡ್ ಬೈ ಸಿಂಬಲ್, ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಫಸ್ಟ್ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಸಬ್ಸ್ಟ್ರಾಕ್ಷನ್.
ಕಳೆಯೋದು. 8ನ 4ರಿಂದ ಭಾಗಿಸಿದ್ರೆ ಎಷ್ಟು ಆವರ್ತಿ ಹೋಗುತ್ತೆ? 4 2 8 ಇಂಟು 14 ಪ್ಲಸ್ 32 ಮೈನಸ್ 2. ಆಯಿತಾ? ಇವಾಗ ಗುಣಿಸಿ, ಫಸ್ಟ್ ಗುಣಿಸ್ಬೇಕು, ಆಮೇಲೆ ಕೂಡಬೇಕು. ಆಯಿತಾ? 2 ಇಂಟು 14 ಎಷ್ಟಾಗುತ್ತೆ? 28 ಪ್ಲಸ್ 32 ಮೈನಸ್ 2. ಆಯಿತಾ? ಇವಾಗ ಇವೆರಡನ್ನೂ ಕೂಡಿ ಆಮೇಲೆ ಕಳಿಬೇಕು. ಕೂಡಿದ್ರೆ ಎಷ್ಟು ಬರುತ್ತೆ? 60 ಬರುತ್ತೆ. ಆಯಿತಾ? ಉಳಿದಿದ್ದು ಹಾಗೆ ಇಡಿ, 60 ಮೈನಸ್ 2. ಇವಾಗ ಕಳೆದ್ರೆ ಎಷ್ಟು ಬರುತ್ತೆ ಉತ್ತರ? 58 ಬರುತ್ತೆ. ಆಯಿತಾ? ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್, ಈಗ ಭಿನ್ನ ರಾಶಿ ರೂಪದಲ್ಲಿದೆ, ಫ್ರ್ಯಾಕ್ಷನಲ್ಲಿದೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದಂದರೆ, ಇದನ್ನು ಇನ್ನೊಮ್ಮೆ ಬರ್ಕೊಳ್ತೀನಿ. 2/5 ಪ್ಲಸ್ 3/4 ಇಂಟು 4/5 ಡಿವೈಡೆಡ್ ಬೈ 6/5 ಇದೆ. 6/5 ಇದೆ ನೋಡಿ. ಈ ರೀತಿ ಇದ್ದಾಗ ಫಸ್ಟ್ ಯಾವ್ದು ಮಾಡಬೇಕು? ಡಿವಿಷನ್ ಇರೋದನ್ನ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್. ಹಾಗಾಗಿ ಡಿವಿಷನ್ ಇರೋದನ್ನ ಫಸ್ಟ್ ತಗೊಳ್ತೀನಿ. ಆಯಿತಾ? ಇವೆರಡು ನಂಬರ್ನ ಫಸ್ಟ್ ತಗೊಳ್ತೀನಿ. 4/5 ಡಿವೈಡೆಡ್ ಬೈ ತಾನೆ 6/5. ಆಯಿತಾ? ಡಿನಾಮಿನೇಟರಲ್ಲಿ ಮತ್ತೆ ಫ್ರ್ಯಾಕ್ಷನ್ ಬಂದಿದೆ. ಡಿನಾಮಿನೇಟರಲ್ಲಿ ಏನು ಬಂದಿದೆ? ಮತ್ತೆ ಭಿನ್ನ ರಾಶಿ ಬಂದಿದೆ. ಹಾಗಾಗಿ ಡಿನಾಮಿನೇಟರಲ್ಲಿ ಭಿನ್ನ ರಾಶಿ ಇದ್ದರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂದರೆ, ಅದನ್ನು ಮೇಲ್ಗಡೆ ಕಳಿಸಿದ್ರೆ ಉಲ್ಟಾ ಆಗುತ್ತೆ. 4/5 ಡಿನಾಮಿನೇಟರಲ್ಲಿ ಭಿನ್ನ ರಾಶಿ ಇದ್ದರೆ ಅದನ್ನು ಮೇಲಕ್ಕೆ ಕಳಿಸಿದಾಗ ಉಲ್ಟಾ ಆಗುತ್ತೆ, 5/6 ಆಗುತ್ತೆ. ಈ ರೀತಿ ಸಾಲ್ವ್ ಮಾಡ್ತೀವಿ. ಇವಾಗ 4 ಮತ್ತು 5 ನ್ಯೂಮರೇಟರಲ್ಲಿದೆ, ಅಂಶದಲ್ಲಿದೆ. 5 ಮತ್ತು 6 ಛೇದದಲ್ಲಿದೆ. ಆಯಿತಾ? ಅಂಶ ಛೇದನ ಡಿವೈಡ್ ಮಾಡ್ಬೋದು. ನೋಡಿ, ಸೇಮ್ ನಂಬರಿಂದ ಡಿವೈಡ್ ಮಾಡೋಣ. 5 1 5 5 1 5 ಕ್ಯಾನ್ಸಲ್ ಆಯಿತು. ಇವಾಗ 4 ಮತ್ತು 6ನ ಒಂದೇ ನಂಬರಿಂದ ಡಿವೈಡ್ ಮಾಡೋಣ. 2 2 4 2 3 6. ಆಯಿತಾ? ಇವಾಗ ಅಂಶದಲ್ಲಿ ಏನು ಉಳಿತು? 2 ಇಂಟು 1. ಡಿನಾಮಿನೇಟರ್ ಏನು ಉಳಿತು? 1 ಇಂಟು 3 ಉಳಿತು. ಆಯಿತಾ? 2 1 2 ಡಿವೈಡೆಡ್ ಬೈ 1 3 3. ಆಯಿತಾ? 2/3 ಉಳಿತು. ಆಯಿತಾ? ಇವಿಷ್ಟನ್ನು ಡಿವೈಡ್ ಮಾಡಿದಾಗ ಎಷ್ಟು ಬಂತು ಉತ್ತರ? 2/3 ಬಂತು. ಆಯಿತಾ? ಇವಾಗ ಉಳಿದಿದ್ದು ಏನೇನಿದೆ ಹಾಗೆ ಬರ್ಕೊಳ್ಳಿ. ಆಯಿತಾ? 2/3 ಉತ್ತರ ಬಂತು. ಲೆಫ್ಟ್ ಸೈಡ್ ಏನಿದೆ? ಇಂಟು ಸಿಂಬಲ್ ಇದೆ. 3/4 ಇದೆ ಪ್ಲಸ್ 2/5 ಇದೆ. ಆಯಿತಾ? ಇವಾಗ ನೋಡಿ, 3 ಮತ್ತು 2 ಅಂಶದಲ್ಲಿದೆ. ಆಯಿತಾ? 4 ಇಂಟು 3 ಛೇದದಲ್ಲಿದೆ. ಆಯಿತಾ? ಇವಾಗ ಇವೆರಡನ್ನು ಕ್ಯಾನ್ಸಲ್ ಮಾಡ್ಬೋದು. 3 3 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಆಯಿತಾ? ಇವಾಗ 2 1 2 2 2 4. ಏನೇನು ಉಳಿತು? ಅಂಶದಲ್ಲಿ 1 ಉಳಿತು, ಛೇದದಲ್ಲಿ 2 ಉಳಿತು. ಆಯಿತಾ? ಇನ್ನು ಉಳಿದಿದ್ದು ಏನೇನಿದೆ ಹಾಗೆ ಬರ್ಕೊಳ್ಳಿ. ಪ್ಲಸ್ ಸಿಂಬಲ್ ಇದೆ, 2 ಇದೆ ಮತ್ತು 5 ಇದೆ. ಆಯಿತಾ? ನೆಕ್ಸ್ಟ್, ಇದು ಮತ್ತೆ ಫ್ರ್ಯಾಕ್ಷನಲ್ಲಿದೆ. ಫ್ರ್ಯಾಕ್ಷನಲ್ಲಿ ಇರೋದನ್ನ ಯಾವ ರೀತಿ ಕೊಡೋದಂದರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಆಯಿತಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2 ಮತ್ತು 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಮತ್ತು 1 ಮತ್ತು 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಆಯಿತಾ? ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಮತ್ತೆ ಛೇದನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2 ಇಂಟು 2 ಪ್ಲಸ್ 1 ಇಂಟು 5 ಡಿವೈಡೆಡ್ ಬೈ 5 ಇಂಟು 2. ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. 2 2 ಎಷ್ಟು? 4 ಪ್ಲಸ್ 1 5 5 ಡಿವೈಡೆಡ್ ಬೈ 5 2 10. ಆಯಿತಾ? ಎಷ್ಟು ಉತ್ತರ ಬಂತು? 5 4 9 ಡಿವೈಡೆಡ್ ಬೈ 10 ಬಂತು. ಆಯಿತಾ? ಆನ್ಸರ್ಲಿ 9/10 ಇದ್ದರೆ ಅದನ್ನೇ ಮಾರ್ಕ್ ಮಾಡಿ. ಒಂದು ವೇಳೆ ಕಂಪ್ಲೀಟಾಗಿ ಡಿವೈಡ್ ಮಾಡಿದರೆ 9ನ 10ಇಂದ ಡಿವೈಡ್ ಮಾಡಿದ್ರೆ 0.9 ಬರುತ್ತೆ. ಆಯಿತಾ? ಈ ರೀತಿ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇವಾಗ ಇದನ್ನ ಇನ್ನೊಮ್ಮೆ ಬರ್ಕೊಳ್ತೀನಿ. 5 - 4 ಇಂಟು 7 - 3 ಡಿವೈಡೆಡ್ ಬೈ 4 ಇದೆ. ಆಯಿತಾ? ಸೇಮ್ ವಿ ಬಾಡ್ಮಾಸ್ ಮೆಥಡ್ನ ಅಪ್ಲೈ ಮಾಡಿ. ವಿ ಬಾಡ್ಮಾಸ್. ಆಯಿತಾ? ವಿಂಗ್ ಕಾಲಮ್ ಇದೆಯಾ? ಇಲ್ಲ. ಬ್ರಾಕೆಟ್ ಇದೆ? ಹೌದು, ಬ್ರಾಕೆಟ್ ಇದೆ. ಹಾಗಾಗಿ ಬ್ರಾಕೆಟ್ ಒಳಗಡೆ ಇರೋದನ್ನ ಮೊದಲು ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲೂ ಬ್ರಾಕೆಟ್ ಇದೆ, ಇಲ್ಲೂ ಬ್ರಾಕೆಟ್ ಇದೆ. ಫಸ್ಟ್ 5 - 4 ಅಂದರೆ ಎಷ್ಟು? 1. ಆಯಿತಾ? 5 - ಎಷ್ಟು? 4 1 ಇಂಟು 7 3 ಅಂದರೆ ಎಷ್ಟು? 4 ಡಿವೈಡೆಡ್ ಬೈ 4ನ ಹಾಗೆ ಇಟ್ಟಿದ್ದೀನಿ. ಇವಾಗ ಈ ಬ್ರಾಕೆಟ್ ಒಳಗಡೆ ಏನು ಸಾಲ್ವ್ ಮಾಡೋದಿಲ್ಲ, ಹಾಗಾಗಿ ಬ್ರಾಕೆಟ್ನ ರಿಮೂವ್ ಮಾಡ್ತೀನಿ. 1 ಇಟ್ಟಿದ್ದೀನಿ. ಇಂಟು ಈ ಬ್ರಾಕೆಟ್ನ ಕೂಡ ರಿಮೂವ್ ಮಾಡ್ತೀನಿ. ಡಿವೈಡೆಡ್ ಬೈ 4. ಇಂಟು ಸಿಂಬಲ್ ಇದೆ, ಡಿವೈಡೆಡ್ ಬೈ ಸಿಂಬಲ್ ಇದೆ. ಫಸ್ಟ್ ಡಿವಿಷನ್ ಮಾಡಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿ. ಆಯಿತಾ? ಫಸ್ಟ್ ಡಿವೈಡ್ ಮಾಡಿ. 4 ಡಿವೈಡೆಡ್ ಬೈ 4 ಅಂದರೆ ಎಷ್ಟು? 4ನ 4ರಿಂದ ಭಾಗಿಸಿದ್ರೆ 1 ಆವರ್ತಿ ಹೋಗುತ್ತೆ. ಉಳಿದಿರೋದನ್ನ ಹಾಗೆ ಕ್ಯಾರಿ ಮಾಡಿ. ಇಂಟು 1 1 ಇಂಟು 1 ಎಷ್ಟು? 1. ಆಯಿತಾ? ಉತ್ತರ ಎಷ್ಟು ಬಂತು? 1. ಆಪ್ಷನಲ್ಲಿ ಎ. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ.
ನೆಕ್ಸ್ಟ್ ಸೇಮ್ ವಿ ಬಾಡ್ಮಸ್ ಮೆಥಡ್ ಅಪ್ಲೈ ಮಾಡಿ. ವಿಂಗ್ ಕಾಲಮ್ ಇಲ್ಲ, ಬ್ರಾಕೆಟ್ ಇದೆ, ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡೋಣ. ಫಸ್ಟ್ ಓಪನ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡೋಣ. 18ರಲ್ಲಿ 6 ಹೋದರೆ ಎಷ್ಟು? 12, ಆಯಿತಾ, ಡಿವೈಡೆಡ್ ಬೈ 4 ಇದೆ. ಇದನ್ನ ಹಾಗೆ ಕ್ಯಾರಿ ಮಾಡಿ. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಇದೆ, ಹೌದಾನೆ, ಸ್ಕ್ವೇರ್ ಬ್ರಾಕೆಟ್ ಇದೆ. ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇನ್ನೊಮ್ಮೆ ಬರ್ಕೊಳ್ತೀನಿ ನೋಡಿ. 72 - 12/3 ಆಫ್ 2 ಪ್ಲಸ್ 18 - 6 ಡಿವೈಡೆಡ್ ಬೈ 4 ಇದೆ, ಆಯಿತಾ. ಇವಾಗ ಫಸ್ಟ್ ಓಪನ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ತೀನಿ. 18ರಲ್ಲಿ 6 ಹೋದರೆ ಎಷ್ಟು? 12 ಡಿವೈಡೆಡ್ ಬೈ 4, ಆಯಿತಾ. ಉಳಿದಿರೋದನ್ನ ಹಾಗೆ ಬರೀತೀನಿ. ನೆಕ್ಸ್ಟ್ ಪ್ಲಸ್ ಸಿಂಬಲ್ ಇದೆ. ಇವಾಗ ಇದನ್ನು ಸಾಲ್ವ್ ಮಾಡೋಣ. ಕ್ಲೋಸ್ಡ್ ಬ್ರಾಕೆಟ್ನ ರಿಮೂವ್ ಮಾಡಬೇಕಲ್ವ, ಹಾಗಾಗಿ ಫಸ್ಟ್ ಇದನ್ನು ಸಾಲ್ವ್ ಮಾಡ್ತೀನಿ. ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಮೈನಸ್ ಇದೆ, ಆಫ್ ಇದೆ. ಫಸ್ಟ್ ಯಾವುದು ಮಾಡಬೇಕು? ಆಫ್ ಇರೋದನ್ನ ಸಾಲ್ವ್ ಮಾಡಬೇಕು ಅಲ್ವಾ. ಆಫ್ ಅಂದ್ರೇನು? ಮಲ್ಟಿಪ್ಲೈ ಮಾಡುವಂತ. ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 12 ಮತ್ತು 2ನ ಮಲ್ಟಿಪ್ಲೈ ಮಾಡ್ತೀನಿ, ಆಯಿತಾ. 12 ಮತ್ತು 2ನ ಏನು ಮಾಡ್ತೀನಿ? ಮಲ್ಟಿಪ್ಲೈ ಮಾಡ್ತೀನಿ. 12 2 ಎಷ್ಟು? 24. ಉಳಿದಿರೋದನ್ನ ಹಾಗೆ ಬರೀರಿ. ಡಿನಾಮಿನೇಟರಲ್ಲಿ 3 ಇದೆ, ಉಳಿದಿರೋದನ್ನ ಹಾಗೆ ಬರೀತೀನಿ. ಪ್ಲಸ್ ಎಷ್ಟು? 12/4. ನೆಕ್ಸ್ಟ್ 24ನ 3ರಿಂದ ಭಾಗಿಸಿ. 24ನ 3ರಿಂದ ಭಾಗಿಸಿ ಎಷ್ಟಾವರ್ತಿ ಹೋಗುತ್ತೆ? 24ನ 3ರಿಂದ ಭಾಗಿಸಿ. 3 8 24, 8 ಆವರ್ತಿ ಹೋಯ್ತು. 3 1 3, 3 8 24. ಎಷ್ಟು ಬಂತು ಉತ್ತರ? 72 - 8 ಅಂಡರ್ ಸ್ಕ್ವೇರ್ ಬ್ರಾಕೆಟ್, ಆಯಿತಾ. ಪ್ಲಸ್ 12/4 ಹಾಗೆಯೇ ಕ್ಯಾರಿ ಮಾಡಿ. 72ರಲ್ಲಿ 8 ಹೋದರೆ ಎಷ್ಟು? 64, ಆಯಿತಾ. ಇವಾಗ ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡೋದೇನಿಲ್ಲ, ಹಾಗಾಗಿ ಬ್ರಾಕೆಟ್ನ ರಿಮೂವ್ ಮಾಡ್ತೀನಿ. ಪ್ಲಸ್ 12 ಡಿವೈಡೆಡ್ ಬೈ 4 ಇದೆ. 12ನ 4ರಿಂದ ಭಾಗಿಸಿದ್ರೆ ಎಷ್ಟು ಆವರ್ತಿ ಹೋಗುತ್ತೆ? 3 ಆವರ್ತಿ ಹೋಗುತ್ತೆ, ಆಯಿತಾ. ಈಗ ಉಳಿದಿದ್ದೇನು? 64 + 3 ಹಾಗೆ ಕೂಡಿದ್ರೆ ಎಷ್ಟು ಬರುತ್ತೆ? 67 ಬರುತ್ತೆ, ಆಯಿತಾ. ಉತ್ತರ ಎಷ್ಟು? ಡಿ, 67. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಸಿಂಪ್ಲಿಫೈ. ಫಸ್ಟ್ ಇನ್ನೊಮ್ಮೆ ಬರ್ಕೊಳ್ತೀನಿ. 3 ಫ್ಲವರ್ ಬ್ರಾಕೆಟ್ ಅಂಡರ್ -6 ಪ್ಲಸ್ 20 ಫ್ಲವರ್ ಬ್ರಾಕೆಟ್ ಪ್ಲಸ್ -7 + 9 2 - 12. ನೋಡಿ ಕ್ಲೋಸ್ ಆಗಿದೆ. ಫಸ್ಟ್ ಓಪನ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಆಯಿತಾ. ಓಪನ್ ಬ್ರಾಕೆಟ್ ಎಲ್ಲಿದೆ? ಫಸ್ಟ್ ಇಲ್ಲಿ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಆಗಿದೆ, ಆಯಿತಾ. ಫಸ್ಟ್ ಇಲ್ಲಿಂದ ಲೆಫ್ಟ್ ಸೈಡಿಂದಾನೆ ಸಾಲ್ವ್ ಮಾಡ್ತಾ ಹೋಗೋಣ, ಇಲ್ಲಾದರೂ ಮಾಡ್ಬೋದು. ಪ್ಲಸ್ ಇಲ್ಲಿ ಫಸ್ಟ್ ಇಲ್ಲಿಂದಾನೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಮೈನಸ್ ಇದೆ, ಪ್ಲಸ್ ಇದೆ. ಆಪೋಸಿಟ್ ಸೈನ್ ಇದ್ದಾಗ ಏನು ಮಾಡಬೇಕು? ಕಳಿಬೇಕು. 9ರಲ್ಲಿ 7 ಹೋದರೆ ಎಷ್ಟು? 2, ಆಯಿತಾ. ಇಲ್ಲಿ ಕೂಡ ಬ್ರಾಕೆಟ್ ಇದೆ, -12, ಆಯಿತಾ. ಬ್ರಾಕೆಟ್ ಮತ್ತೆ ಒಂದು ನಂಬರ್ 2 ಬ್ರಾಕೆಟ್ ಇದ್ದಾಗ ಅದ್ರ ಮಧ್ಯೆ ಚಿಹ್ನೆ ಏನಿರುತ್ತೆ? ಇಂಟು ಸಿಂಬಲ್ ಇರುತ್ತೆ. ಹಾಗಾಗಿ ಇವನ್ನ ಗುಣಿಸ್ಬೇಕು, ಆಯಿತಾ. 2 2 ಎಷ್ಟು? 4 -12 ಹಾಗೆ ಕ್ಯಾರಿ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಸಾಲ್ವ್ ಮಾಡೋಣ, ಆಯಿತಾ. ಇವಾಗ ಇದು ಈ ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡೋದು ಏನೂ ಇಲ್ಲ ಅಂದರೆ ಆ ಬ್ರಾಕೆಟ್ನ ರಿಮೂವ್ ಮಾಡ್ಬೋದು. ಹಾಗಾಗಿ ಇದನ್ನು ರಿಮೂವ್ ಮಾಡ್ತೀನಿ. -6 + 20 ಉಳಿದಿರೋದನ್ನ ಹಾಗೆ ಇಡಿ ಫ್ಲವರ್ ಬ್ರಾಕೆಟ್, ಆಯಿತಾ. ನೆಕ್ಸ್ಟ್ ಆಪೋಸಿಟ್ ಸೈನ್ ಇದ್ದಾಗ ಏನು ಮಾಡಬೇಕು? ಕಳಿಬಹುದು. 20ರಲ್ಲಿ 6 ಹೋದರೆ ಎಷ್ಟು? 14, ಆಯಿತಾ. 14. ಇವಾಗ ಫ್ಲವರ್ ಬ್ರಾಕೆಟ್ನ ತೆಗಿತೀನಿ, ಯಾಕಂದರೆ ಒಳಗಡೆ ಸಾಲ್ವ್ ಮಾಡೋದು ಏನಿಲ್ಲ, ಹಾಗಾಗಿ ತೆಗಿತೀನಿ. ಏನು ಉಳೀತು? 14. ಇವಾಗ ಫ್ಲವರ್ ಬ್ರಾಕೆಟ್ನ ರಿಮೂವ್ ಮಾಡಾಯಿತು. ಉಳಿದಿದ್ದೇನೋ ಈ ಪ್ಲಸ್ನ ಹಾಗೆ ಕ್ಯಾರಿ ಮಾಡಿ. ಪ್ಲಸ್ ಉಳಿದಿದ್ದೇನಿತ್ತು? +4 - 12. ಇವಾಗ ಕೂಡಿ 14 + 4 ಎಷ್ಟು? 18 -12. ತಪ್ಪಂತಲ್ಲ ಉತ್ತರ. ಇನ್ನೊಮ್ಮೆ ಬರ್ಕೊಳ್ತೀನಿ ನೋಡಿ. 3 ಅಂಡರ್ ಬ್ರಾಕೆಟ್ -6 + 20 ಪ್ಲಸ್ -7 + 9 2
-12. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದಂದರೆ ಫಸ್ಟ್ ಲೆಫ್ಟ್ ಸೈಡಿಂದನೇ ಸಾಲ್ವ್ ಮಾಡ್ತಾ ಹೋಗೋಣ. 3ನ ಹಾಗೆ ಕ್ಯಾರಿ ಮಾಡಿ ಆಗ್ತಿತ್ತಲ್ಲ. ಈಗ ಈ ಬ್ರಾಕೆಟ್ ಒಳಗಡೆ ಮೈನಸ್ ಸಿಂಬಲ್ ಇದೆ, ಇದರೊಳಗಡೆ ಸಾಲ್ವ್ ಮಾಡೋದು ಏನೂ ಇಲ್ಲ ಅಂದಮೇಲೆ ಈ ಬ್ರಾಕೆಟ್ನ ನಾನು ರಿಮೂವ್ ಮಾಡ್ತೀನಿ. ಆಯಿತಾ, -6ನ ಹಾಗೆ ಇಡ್ತೀನಿ, +20 ಅಂಡರ್ ಫ್ಲವರ್ ಬ್ರಾಕೆಟ್. ಆಯಿತಾ, ನೆಕ್ಸ್ಟ್ ಇವಾಗ -6 ಇದೆ, +20 ಇದೆ, ಎರಡು ಆಪೋಸಿಟ್ ಸೈನ್ ಇದ್ದಾಗ ಏನು ಮಾಡಬೇಕು, ಕಳಿಬೇಕು. 20ರಲ್ಲಿ 6 ಹೋದ್ರೆ ಎಷ್ಟು? 20ರಲ್ಲಿ 6 ಹೋದ್ರೆ ಎಷ್ಟು? 14. ಆಯಿತಾ, 14 ಆಚೆ 3 ಇದೆ. ಆಯಿತಾ, ಇವಾಗ ನಮ್ಮ ಒಂದು ಬ್ರಾಕೆಟ್ ಮತ್ತು ಒಂದು ನಂಬರ್ ಮಧ್ಯೆ ಯಾವ ಸಿಂಬಲ್ ಇರುತ್ತೆ ಅಂದರೆ ಇಂಟು ಸಿಂಬಲ್ ಇರುತ್ತೆ. ಆಯಿತಾ, ಇಂಟು ಸಿಂಬಲ್ ಇದೆ, ಹಾಗಾಗಿ ಇವೆರಡನ್ನು ಗುಣಿಸ್ಬೇಕು. 14 3 ಎಷ್ಟು? 42. ಆಯಿತಾ, ಇವಾಗ ಈ ಪ್ಲಸ್ನ ಹಾಗೆ ಕ್ಯಾರಿ ಮಾಡಿ ನೆಕ್ಸ್ಟ್ ಈ ಬ್ರಾಕೆಟ್ ಒಳಗಡೆ ಇರೋದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇವಾಗ -7 ಇದೆ, +9 ಇದೆ, ಏನು ಮಾಡಬೇಕು, ಆಪೋಸಿಟ್ ಸೈನ್ ಇದ್ದಾಗ ಕಳಿಬೇಕು. 9ರಲ್ಲಿ 7 ಹೋದ್ರೆ ಎಷ್ಟು? 2. ಈ ಬ್ರಾಕೆಟ್ನ ಹಾಗೆ ಇಡಿ, ಇಂಟು 2 -12. ಆಯಿತಾ, ಇವಾಗ ಎರಡು ಬ್ರಾಕೆಟ್ ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇವೆರಡರ ಮಧ್ಯೆ ಚಿಹ್ನೆ ಏನಿದೆ? ಇಂಟು ಸಿಂಬಲ್ ಇದೆ. 2 2 ಎಷ್ಟು? 4 -12. ಆಯಿತಾ, ಇದನ್ನು ಹಾಗೆ ಕ್ಯಾರಿ ಮಾಡಿ, ಪ್ಲಸ್ ಸಿಂಬಲ್ ಇದೆ ಕ್ಯಾರಿ ಮಾಡಿದ್ದೀನಿ, 4 ಇದೆ, -12 ಇದೆ. ಇವಾಗ 42 + 4 ಎಷ್ಟಾಗುತ್ತೆ? 46 -12. 6ರಲ್ಲಿ 2 ಹೋದ್ರೆ ಎಷ್ಟು? 6ರಲ್ಲಿ 2 ಹೋದ್ರೆ 4, 4ರಲ್ಲಿ 1 ಹೋದ್ರೆ ಎಷ್ಟು? 3, 34. ಆಯಿತಾ, ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದಂದರೆ ಇನ್ನೊಂದ್ಸಲಿ ಬರ್ಕೊಳ್ತೀನಿ ನೋಡಿ. 1800 /10 ಅಂಡರ್ ಬ್ರಾಕೆಟ್ ಓಪನ್ ಬ್ರಾಕೆಟ್ 12 - 6 +24 -12 ಬ್ರಾಕೆಟ್ ಅಂಡರ್ ಫ್ಲವರ್ ಬ್ರಾಕೆಟ್. ಆಯಿತಾ, ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದಂದರೆ ಫಸ್ಟ್ ಓಪನ್ ಬ್ರಾಕೆಟಲ್ಲಿರೋದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಆಯಿತಾ, ಓಪನ್ ಬ್ರಾಕೆಟ್ 12ರಲ್ಲಿ 6 ಹೋದ್ರೆ ಎಷ್ಟು? 6. ಆಯಿತಾ, ಇವಾಗ ಇಲ್ಲೂ ಕೂಡ ಓಪನ್ ಬ್ರಾಕೆಟ್ ಇದೆ. 24ರಲ್ಲಿ 12 ಹೋದ್ರೆ ಎಷ್ಟು? 12. ಇವೆರಡರ ಮಧ್ಯೆ ಚಿಹ್ನೆ ಏನಿದೆ ಅದನ್ನು ಹಾಗೆ ಕ್ಯಾರಿ ಮಾಡಿ. ಆಯಿತಾ, ಉಳಿದಿದ್ದೇನಿದೆ ಹಾಗೆ ಬರೆದ್ಬಿಡಿ. ಇವಾಗ 6 + 12ನ ಕೂಡಿ ಎಷ್ಟು ಬರುತ್ತೆ? 18 ಬರುತ್ತೆ. ಫ್ಲವರ್ ಬ್ರಾಕೆಟ್ನ ಹಾಗೆ ಇಡಿ. ಆಯಿತಾ, ಇವಾಗ ಸಾಲ್ವ್ ಮಾಡೋದೇನಿಲ್ಲ, ಹಾಗಾಗಿ ಫ್ಲವರ್ ಬ್ರಾಕೆಟ್ ನಾನು ರಿಮೂವ್ ಮಾಡ್ತೀನಿ. ಆಯಿತಾ, ಇಲ್ಲಿ ನೋಡಿ ಫ್ಲವರ್ ಬ್ರಾಕೆಟ್ ಇದೆ, ಇಲ್ಲೂ ಫ್ಲವರ್ ಬ್ರಾಕೆಟ್ ಇದೆ. ಫ್ಲವರ್ ಬ್ರಾಕೆಟ್ ಮತ್ತು ನಂಬರ್ ಮಧ್ಯೆ ಯಾವ ಸಿಂಬಲ್ ಇರುತ್ತೆ ಅಂತ ಹೇಳಿದೆ? ಇಂಟು ಸಿಂಬಲ್ ಇರುತ್ತೆ. ಆಯಿತಾ, ಇದನ್ನು ಹಾಗೆ ಕ್ಯಾರಿ ಮಾಡಿ. 1800 /10. ಇವೆರಡರ ಮಧ್ಯೆ ಚಿಹ್ನೆ ಏನಿದೆ? ಇಂಟು ಇದೆ. 1800 × 18 / ಏನಿದೆ? 10 ಇದೆ. ಆಯಿತಾ, ಇವಾಗ ಅಂಶ ಮತ್ತು ಛೇದದಲ್ಲಿ ಎರಡನ್ನೂ ಕ್ಯಾನ್ಸಲ್ ಮಾಡೋದು. ಈ 0ಗೆ ಈ 0 ನಾನು ಕ್ಯಾನ್ಸಲ್ ಮಾಡ್ತೀನಿ. ಉಳಿದಿದ್ದೇನು? 180 × 18 /1 ಉಳಿತು. ಆಯಿತಾ, ಇವಾಗ ಗುಣಿಸಿ 180 × 18. ಇದನ್ನು ಯಾವ ರೀತಿ ಬರಿಬೋದು ಅಂದರೆ 18 × 10 × 18. ಆಯಿತಾ, ಇವಾಗ 18 × 18 ಅಂದರೆ 18 ಸ್ಕ್ವೇರ್ ಆಗುತ್ತೆ. 18 ಸ್ಕ್ವೇರ್ ಅಂದರೆ ಎಷ್ಟು? 324 × 10 ಎಷ್ಟು ಬರುತ್ತೆ ಹತ್ರ? 3240. 3240 ಆಪ್ಷನ್ ಬಿ ಇದೆ. ನೆಕ್ಸ್ಟ್ ಫಸ್ಟ್ ವಿ ಬಾರ್ಡ್ಮಸ್ ಮೆಥಡ್ ಅಪ್ಲೈ ಮಾಡಿ. ವಿಂಗ್ ಕಾಲಮ್ ಇಲ್ಲ, ಬ್ರಾಕೆಟ್ ಇದೆಯಾ? ಫಸ್ಟ್ ಬ್ರಾಕೆಟಲ್ಲಿ ಓಪನ್ ಬ್ರಾಕೆಟ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಓಪನ್ ಬ್ರಾಕೆಟ್ ಇಲ್ಲಿದೆ, ಹಾಗಾಗಿ ಇದರೊಳಗಡೆ ಇರೋದನ್ನು ಮೊದಲು ಸಾಲ್ವ್ ಮಾಡ್ಕೋಬೇಕು. ಆಯಿತಾ, ಓಪನ್ ಬ್ರಾಕೆಟ್ ಒಳಗಡೆ ಮೈನಸ್ ಇದೆ, ಡಿವಿಷನ್ ಸಿಂಬಲ್ ಇದೆ. ಫಸ್ಟ್ ಡಿವಿಷನ್ ಇರೋದನ್ನ ಮಾಡ್ಕೋಬೇಕು. 9 ಮತ್ತು 3 ಮಧ್ಯೆ ಡಿವಿಷನ್ ಸಿಂಬಲ್ ಇದೆ. 9ನ್ನ 3ರಿಂದ ಬಾಕ್ಸ್ ಎಷ್ಟಾವರ್ತಿ ಹೋಗುತ್ತೆ? 3 3ಲಿ 9. ಆಯಿತಾ, ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ. ಮೈನಸ್ ಇದೆ, 6 ಇದೆ, ಓಪನ್ ಬ್ರಾಕೆಟ್. ಈಗ 6ರಲ್ಲಿ 3 ಹೋದ್ರೆ ಎಷ್ಟು? 3. ಈಗ ಓಪನ್ ಬ್ರಾಕೆಟ್ನ ನಾವು ರಿಮೂವ್ ಮಾಡಾಯಿತು. ಉಳಿದಿದ್ದೇನಿದೆ ಹಾಗೆ ಬರ್ಕೊಳ್ಳಿ. ಲೆಫ್ಟ್ ಸೈಡ್ ಮೈನಸ್ ಇದೆ, 3 / 60 ಅಂಡರ್ ಫ್ಲವರ್ ಬ್ರಾಕೆಟ್. ರೈಟ್ ಸೈಡ್ ಏನಿದೆ? ಓಪನ್ ಬ್ರಾಕೆಟ್ ಆದಮೇಲೆ /3 ಇದೆ ಅಂಡರ್ ಫ್ಲವರ್ ಬ್ರಾಕೆಟ್. ಇವಾಗ ಫ್ಲವರ್ ಬ್ರಾಕೆಟ್ ಒಳಗಡೆ / ಮತ್ತು ಮೈನಸ್ ಇದೆ. ಫಸ್ಟ್ / ಇರೋದನ್ನ ಮಾಡ್ಕೊಳ್ಳೋಣ. ಆಯಿತಾ, ಅರವತ್ತನ್ನ 3ರಿಂದ ಬಾಕ್ಸ್ ಇದ್ರೆ ಎಷ್ಟಾವರ್ತಿ ಹೋಗುತ್ತೆ?
3 20 20 ಆವರ್ತಿ ಹೋಯ್ತು. ಮೂರಿಂದ ಭಾಗಿಸಿದ್ರೆ ಎಷ್ಟು ಆವರ್ತಿ ಹೋಗುತ್ತೆ? 3 ಮಧ್ಯ ಚಿಹ್ನೆ ಏನಿದೆ ಅದನ್ನ ಹಾಗೆ ಕ್ಯಾರಿ ಮಾಡಿ, ಉಳಿದೇನಿದೆ ಹಾಗೆ ಬರೆದ್ಬಿಡಿ. ಆಯ್ತಾ? ಇವಾಗ 20ರಲ್ಲಿ 1ನ ಕಳೆದ್ರೆ ಎಷ್ಟು ಬರುತ್ತೆ? 19 ಬರುತ್ತೆ. ಫ್ಲವರ್ ಬ್ರಾಕೆಟ್ ಇವಾಗ ಸಾಲ್ವ್ ಮಾಡಾಯಿತು. ಒಳಗಡೆ ಸಾಲ್ವ್ ಮಾಡೋದು ಏನೂ ಇಲ್ಲ, ಹಾಗಾಗಿ ಫ್ಲವರ್ ಬ್ರಾಕೆಟ್ನ ರಿಮೂವ್ ಮಾಡ್ತೀನಿ. ಫ್ಲವರ್ ಬ್ರಾಕೆಟ್ನ ನಾನು ರಿಮೂವ್ ಮಾಡಾಯಿತು. ಉಳಿದಿರೋದು ಏನಿದೆ ಹಾಗೆ ಬರ್ಕೊಳ್ಳಿ. ಆಯಿತಾ? ಫ್ಲವರ್ ಬ್ರಾಕೆಟ್ ಆದಮೇಲೆ ಲೆಫ್ಟ್ ಸೈಡು -38 ಅಂಡರ್ ಸ್ಕ್ವೇರ್ ಬ್ರಾಕೆಟ್, ರೈಟ್ ಸೈಡು ಸ್ಕ್ವೇರ್ ಬ್ರಾಕೆಟ್ ಇದೆ. ಆಯಿತಾ? 38ರಲ್ಲಿ 19ನ ಕಳೆದ್ರೆ ಎಷ್ಟು ಬರುತ್ತೆ? 19 ಬರುತ್ತೆ. ಸ್ಕ್ವೇರ್ ಬ್ರಾಕೆಟ್ನ ಕೂಡ ರಿಮೂವ್ ಮಾಡಾಯಿತು. ಲೆಫ್ಟ್ ಸೈಡ್ ಸ್ಕ್ವೇರ್ ಬ್ರಾಕೆಟ್ ಆದಮೇಲೆ ಏನು ಉಳಿತು? ಮೈನಸ್ ಇದೆ, 45 ಇದೆ. 45ಲ್ಲಿ 19ನ ಕಳೆದ್ರೆ ಎಷ್ಟು ಬರುತ್ತೆ? 26 ಬರುತ್ತೆ. ಆಯಿತಾ? ಆಪ್ಷನ್ ಸಿ ನಲ್ಲಿದೆ. ಈ ರೀತಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಮೊದಲು ಸೇಮ್ ವಿ ಬಾರ್ಡ್ಮಸ್ ಮೆಥಡ್ ಅಪ್ಲೈ ಮಾಡಿ. ವಿಂಗ್ ಕಾಲಮ್ ಇದೆಯಾ? ಇಲ್ಲ. ಬ್ರಾಕೆಟ್ ಇದೆಯಾ? ಬ್ರಾಕೆಟ್ ಇದೆ. ಓಪನ್ ಬ್ರಾಕೆಟ್ ಎಲ್ಲಿದೆ ಅಂತ ಫಸ್ಟ್ ನೋಡ್ಕೊಂಬಿಡಿ. 1 + 3 ಎಷ್ಟು? 4. ಇವಾಗ ಸ್ಮಾಲ್ ಬ್ರಾಕೆಟ್ ಮತ್ತೆ ನೋಡಿ, ಸ್ಮಾಲ್ ಬ್ರಾಕೆಟ್ ಮತ್ತೆ ನಂಬರ್ ಮಧ್ಯೆ ಯಾವ ಸಿಂಬಲ್ ಇದೆ? ಇಂಟು ಸಿಂಬಲ್ ಇದೆ. ಆಯಿತಾ? ಹಾಗಾಗಿ ಅದನ್ನ ಬರ್ಕೊಂಬಿಡಿ. 6 × 4 × 3 ಪ್ಲಸ್ ಇದೆ ಲೆಫ್ಟ್ ಸೈಡು, 4 ಇದೆ ಓಪನ್ ಬ್ರಾಕೆಟ್, 3 ಬರ್ಕೊಂಡಾದ್ಮೇಲೆ ಫ್ಲವರ್ ಬ್ರಾಕೆಟ್. ಇದನ್ನ ಇವಾಗ ಸಾಲ್ವ್ ಮಾಡ್ಕೋಬೇಕು. ಪ್ಲಸ್ ಇದೆ, ಇಂಟು ಇದೆ. ಫಸ್ಟ್ ಇಂಟು ಇರೋದನ್ನ ಮಾಡ್ಕೊಳ್ಳಿ. 6 × 4 × 3 6 × 4 24 72. ಆಯಿತಾ? ನೆಕ್ಸ್ಟ್ ಉಳಿದಿರೋದು ಏನಿದೆ? ಪ್ಲಸ್ ಇದೆ, 4 ಇದೆ. ಹಾಗೆ ಕ್ಯಾರಿ ಮಾಡಿ. 4 + 72 ಎಷ್ಟು? 76 ಆಗುತ್ತೆ. ಕೂಡಾದ್ಮೇಲೆ ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ನ ರಿಮೂವ್ ಮಾಡಿ. ನೋಡಿ ಇವಾಗ ಫ್ಲವರ್ ಬ್ರಾಕೆಟ್ನ ರಿಮೂವ್ ಮಾಡಿ. ಫ್ಲವರ್ ಬ್ರಾಕೆಟ್ ರಿಮೂವ್ ಮಾಡಾದ್ಮೇಲೆ ಏನಿದೆ? ಆಚೆ ಆಫ್ ಇದೆ ಲೆಫ್ಟ್ ಸೈಡು, 5 ಇದೆ, ಪ್ಲಸ್ 3 ಇದೆ ಅಂಡರ್ ಸ್ಕ್ವೇರ್ ಬ್ರಾಕೆಟ್, ರೈಟ್ ಸೈಡ್ ಕೂಡ ಸ್ಕ್ವೇರ್ ಬ್ರಾಕೆಟ್ ಇದೆ. ಹಾಗೆ ಕ್ಯಾರಿ ಮಾಡಿ. ಇವಾಗ ಪ್ಲಸ್ ಇದೆ, ಆಫ್ ಇದೆ. ಫಸ್ಟ್ ಯಾವ್ದು ಮಾಡಬೇಕು? ಆಫ್ ಇರೋದನ್ನ ಮಾಡಬೇಕು. 5 ಮತ್ತು 76 ಮಧ್ಯೆ ಆಫ್ ಇದೆ. ಆಯಿತಾ? 3 + 5 × 76. ಆಯಿತಾ? ಇವಾಗ 5 × 76 ಮಾಡಿ. ಎಷ್ಟು ಬರುತ್ತೆ? 5 × 76 ಮಾಡಿದ್ರೆ 5 6 30, 7 35 38, 380 ಬರುತ್ತೆ. ಎಷ್ಟು ಬರುತ್ತೆ? 380 + 3 ಹಾಗೆ ಇಡಿ. ಆಯಿತಾ? ಎಷ್ಟು ಬಂತು ಉತ್ತರ? 383 ಬಂತು. ಎಷ್ಟು ಬಂತು? ಇವಿಷ್ಟನ್ನು ಅಪ್ ಟು ಸ್ಕ್ವೇರ್ ಬ್ರಾಕೆಟ್ ತನಕ ಎಷ್ಟು ಬಂತು? 383 ಬಂತು. ಆಯಿತಾ? ಸ್ಕ್ವೇರ್ ಬ್ರಾಕೆಟ್ ತನಕ ಎಷ್ಟು ಬಂತು? 383 ಬಂತು. ಇವಾಗ ಸ್ಕ್ವೇರ್ ಬ್ರಾಕೆಟ್ನ ನಾನು ರಿಮೂವ್ ಮಾಡ್ತೀನಿ. ಆಯಿತಾ? ಇಲ್ಲಿ ನೋಡಿ, ಸ್ಕ್ವೇರ್ ಬ್ರಾಕೆಟ್ ಮತ್ತು ನಂಬರ್ ಮಧ್ಯೆ ಯಾವ ಸಿಂಬಲ್ ಇರುತ್ತೆ? ಇಂಟು ಸಿಂಬಲ್ ಇರುತ್ತೆ. ನೋಡಿ, ಸ್ಕ್ವೇರ್ ಬ್ರಾಕೆಟ್ ಮತ್ತು ನಂಬರ್ ಮಧ್ಯೆ ಯಾವ ಸಿಂಬಲ್ ಇರುತ್ತೆ? ಇಂಟು ಸಿಂಬಲ್ ಇರುತ್ತೆ. ಅದು ಲೆಫ್ಟ್ ಸೈಡ್ 4 ಇದೆ. 4 ಮತ್ತು 383ನ ಮಲ್ಟಿಪ್ಲೈ ಮಾಡಿ. ಆಯಿತಾ? ಎಷ್ಟು ಬರುತ್ತೆ ಅಂದರೆ 4 3 12 ದಶಕ 1, 4 8 32 1 33 ದಶಕ 3, 4 3 12 3 15 1532 ಬರುತ್ತೆ. ಆಪ್ಷನ್ ಬಿ ನಲ್ಲಿದೆ. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ.